ಕರ್ನಾಟಕದ ಮಲೆಗಳ ಮಧ್ಯದಲ್ಲಿ ಹಸಿರು ಹೊಲೆಗಳ ನಡುವೆ ಒಂದು ಪುಟ್ಟ ಹಳ್ಳಿ ಇತ್ತು. ಆ ಹಳ್ಳಿಯ ಹೆಸರು ಗೋರವನಹಳ್ಳಿ. ಆ ಹಳ್ಳಿಯ ಜನರು ಸರಳ ಜೀವನ ನಡೆಸುತ್ತಿದ್ದರು. ಬೆಳಿಗ್ಗೆ ಹೊಲಕ್ಕೆ ಹೋಗಿ ಕೆಲಸ ಮಾಡುವುದು, ಸಂಜೆ ಮನೆಗೆ ಬಂದು ಕುಟುಂಬದ ಜೊತೆ ಸಮಯ ಕಳೆಯುವುದು ಅವರ ದಿನಚರಿ. ಆ ಹಳ್ಳಿಯಲ್ಲಿ ರಾಮಪ್ಪ ಎಂಬ ಒಬ್ಬ ಪರಿಶ್ರಮಿ ರೈತ ವಾಸಿಸುತ್ತಿದ್ದ. ಅವನ ಬಳಿ 2 ಬಲವಾದ ಎತ್ತುಗಳು ಇದ್ದವು, ಕರಿಯ ಮತ್ತು ಬಿಳಿಯ. ರಾಮಪ್ಪ ಪ್ರತಿ ವಾರ ಸಂತೆಗೆ ಹೋಗಿ ತನ್ನ ಹೊಲದಲ್ಲಿ ಬೆಳೆದ ತರಕಾರಿ, ಜೋಳ ಮತ್ತು ರಾಗಿ ಮಾರುತ್ತಿದ್ದ. ಲಕ್ಷ್ಮಿ, ಇವತ್ತು ದೊಡ್ಡ ಸಂತೆ ಇದೆ. ನಾನ್ ತರಕಾರಿ ಎಲ್ಲ ತೆಗೆದುಕೊಂಡು ಹೋಗ್ತೀನಿ. ಲಕ್ಷ್ಮಿ ಸ್ವಲ್ಪ ಕಾಳಜಿಯಿಂದ ಹೇಳಿದ್ಲು. ರಾಮಪ್ಪ, ಇವತ್ತು ಅಮಾವಾಸ್ಯೆ. ಸಂತೆ ಮುಗಿದ್ಮೇಲೆ ಬೇಗ ಮನೆಗೆ ಬನ್ನಿ. ಅಯ್ಯೋ, ನೀನ್ ಕೂಡ ಹಿರಿಯರ ಮಾತು ಕೇಳಿ ಭಯ ಪಡ್ತೀಯಾ? ಏನೂ ಆಗೋದಿಲ್ಲ. ಆದ್ರೂ ರಾಮಪ್ಪ, ಅಯ್ಯೋ ಮಾರಾಯ್ತಿ, ಏನಾಗೋದಿಲ್ಲ ಬಿಡು, ನಾನ್ ಹೋಗಿ ಬರ್ತೇನೆ. ಅವನು ಎತ್ತಿನ ಬಂಡಿಗೆ ಸರಕು ತುಂಬಿ ಎತ್ತುಗಳನ್ನು ಕಟ್ಟಿಕೊಂಡು ಸಂತೆಗೆ ಹೊರಟನು. ಆ ದಿನ ಸಂತೆಯಲ್ಲಿ ಜನ ತುಂಬಾ ಇದ್ರು. ರಾಮಪ್ಪನ ತರಕಾರಿ ಎಲ್ಲವೂ ಬೇಗ ಮಾರಾಟವಾಯಿತು. ಆದ್ರೆ ಹಣ ಲೆಕ್ಕ ಹಾಕುವುದು, ಇನ್ನು ಕೆಲವು ವಸ್ತುಗಳು ಕೊಳ್ಳುವುದು, ಇವೆಲ್ಲದಿಂದ ಸಮಯ ಆಗಿಬಿಟ್ಟಿತು. ಸಂಜೆ ನಿಧಾನವಾಗಿ ರಾತ್ರಿಯಾಯಿತು. ಆಕಾಶದಲ್ಲಿ ಚಂದ್ರನಿಲ್ಲ, ಏಕೆಂದರೆ ಅದು ಅಮಾವಾಸ್ಯೆ. ರಾಮಪ್ಪ ಬಂಡಿಗೆ ಏರಿ ಎತ್ತುಗಳನ್ನು ಹೊಡೆಯುತ್ತಾ ಹೇಳಿದ, ಕರಿಯ, ಬಿಳಿಯ, ಬೇಗ ಹೋಗೋಣ, ಮನೆ ದೂರ ಇದೆ. ಕಾಡಿನ ದಾರಿ. ಸಂತೆಯಿಂದ ಹಳ್ಳಿಗೆ ಹೋಗುವ ದಾರಿಯಲ್ಲಿ ಒಂದು ಚಿಕ್ಕ ಕಾಡು ಇತ್ತು. ಹಳ್ಳಿಯ ಹಿರಿಯ ವ್ಯಕ್ತಿಯೊಬ್ಬನು ಹೇಳುತ್ತಿದ್ದ, ಈ ಅಮಾವಾಸ್ಯೆ ಬಂತೆಂದ್ರೆ ಸಾಕು, ನನಗಂತೂ ಚಿಂತೆ ಆಗಿದೆ. ಈ ದೆವ್ವಗಳದಂತೂ ಕಾಟ ಹೆಚ್ಚಾಗಿ ಹೋಗಿದೆ. ಹೌದು ರಂಗೇಗೌಡ್ರೆ, ಅಮಾವಾಸ್ಯೆ ಬಂತಂದ್ರೆ ಸಾಕು, ಊರಿನ ಜನರೆಲ್ಲರೂ ತುಂಬಾ ಹೆದರತೊಡಗಿದ್ದಾರೆ. ಹೀಗೆ ಮಾತನಾಡುತ್ತಿರುವಾಗ ರಾಮಪ್ಪ ತನ್ನ ಎತ್ತುಗಳನ್ನು ಹೊಡೆದುಕೊಂಡು ಅದೇ ದಾರಿಯಲ್ಲಿ ಹೊರಟಿದ್ದ. ಇದನ್ನು ನೋಡಿ ಸಂಗಪ್ಪ ತುಂಬಾ ಹೆದರಿದ. ಅಯ್ಯೋ, ಇದೇನು ಅನಾಹುತ ಆಗುವುದು? ರಂಗೇಗೌಡ್ರೆ, ಅಲ್ಲಿ ನೋಡಿ, ಆ ವ್ಯಕ್ತಿ ಆ ಕಾಡಿನ ಕಡೆಗೆ ಹೊರಟಿದ್ದಾನೆ. ಅಯ್ಯೋ ಹೌದಲ್ಲ, ಮೊದಲು ನಾವು ಅವನನ್ನ ಹೇಗಾದ್ರೂ ಮಾಡಿ ತಡಿಬೇಕು. ನಡಿ ಹೋಗೋಣ. ಇಬ್ಬರೂ ಸೇರಿ ರಾಮಪ್ಪನ ಕಡೆಗೆ ಬಂದರು. ಅಯ್ಯೋ ನಿಲ್ಲಪ್ಪ, ಎಲ್ಲಿ ಹೊರಟಿರುವೆ? ನಾನು ಪಕ್ಕದ ಊರಿನವನು, ಮನೆಗೆ ಹೊರಟಿದ್ದೇನೆ. ಏನಾಯಿತು? ನೋಡು, ಇವತ್ತು ಅಮಾವಾಸ್ಯೆ. ನೀನು ಈ ದಿನ ಆ ಕಾಡಿನ ದಾರಿಯಲ್ಲಿ ಹೋಗುವುದು ಬೇಡ. ಈ ಒಂದು ರಾತ್ರಿ ನಮ್ಮನೆಯಲ್ಲೇ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡ್ತೇವೆ. ಅಯ್ಯೋ ಇಲ್ಲ, ಮನೆಯಲ್ಲಿ ನಾನು ಹೆಂಡತಿ ಮಗ ಅಷ್ಟೇ ಇರೋದು, ನಾನು ಹೋಗ್ಲೇಬೇಕು. ನಾವು ಹೇಳಿದ್ದನ್ನು ಕೇಳಪ್ಪ. ಇಲ್ಲಿ ತುಂಬ ದೆವ್ವಗಳ ಕಾಟ ಇದೆ, ಅದರಲ್ಲೂ ಇದು ಗಾಢ ಅಮಾವಾಸ್ಯೆ ಬೇರೆ. ಇಲ್ಲ ಸ್ವಾಮಿ, ನಾನು ಅಂತಹ ಯಾವ ಮಾತನ್ನು ನಂಬುವುದಿಲ್ಲ. ನಾನು ದೆವ್ವಭೂತಗಳನ್ನು ನಂಬುವುದೇ ಇಲ್ಲ. ದಯವಿಟ್ಟು ನನ್ನನ್ನು ತಡೆಯಬೇಡಿ. ಆದರೆ ರಾಮಪ್ಪ ಅದನ್ನು ನಂಬಲಿಲ್ಲ. ಎತ್ತಿನ ಬಂಡಿ ನಿಧಾನವಾಗಿ ಕಾಡಿನೊಳಗೆ ಹೋಗತೊಡಗಿತು. ಕೇರ್ ಕೇರ್, ಎತ್ತಿನ ಬಂಡಿಯ ಚಕ್ರಗಳು ಶಬ್ದ ಮಾಡುತ್ತಿದ್ದವು. ಗಾಳಿ ಮರಗಳ ನಡುವೆ ಬೀಸುತ್ತಿತ್ತು. ಸರ್ ಸರ್, ರಾಮಪ್ಪ ಸ್ವಲ್ಪ ಭಯಪಟ್ಟುಕೊಂಡನು. ಅಷ್ಟರಲ್ಲಿ ಎತ್ತುಗಳು ಏಕಾಏಕಿ ನಿಂತವು. ಕರಿಯ, ಬಿಳಿಯ, ಮುಂದೆ ಹೋಗು. ಆದರೆ ಎತ್ತುಗಳು ಮುಂದೆ ಹೋಗಿಲ್ಲ. ಅವುಗಳು ನಡುಕ್ತಾ ನಿಂತಿದ್ದವು. ವಿಚಿತ್ರ ನೆರಳು. ರಾಮಪ್ಪ ಮುಂದೆ ನೋಡಿದ. ದಾರಿಯ ಮಧ್ಯದಲ್ಲಿ ಒಂದು ಬಿಳಿ ನೆರಳು ನಿಂತಿತ್ತು. ಮೊದಲು ಅವನಿಗೆ ಅದು ಮನುಷ್ಯ ಅನ್ನಿಸಿತ್ತು. ರಾಮಪ್ಪ ಕೂಗಿದ, ಓಯ್, ಯಾರರಿ? ಯಾವ ಉತ್ತರ ಇಲ್ಲ. ಗಾಳಿ ಜೋರಾಗಿ ಬೀಸತೊಡಗಿತು. ಆ ನೆರಳು ನಿಧಾನವಾಗಿ ತಿರುಗಿತು. ರಾಮಪ್ಪನ ಹೃದಯ ಜೋರಾಗಿ ಬಡಿತ ಹೊಡೆಯತೊಡಗಿತು. ಅದು ಮನುಷ್ಯ ಅಲ್ಲ, ಒಂದು ಹಳೆಯ ಬಿಳಿ ಸೀರೆಯಲ್ಲಿರುವ ಹೆಂಗಸಿನ ಆಕಾರ. ಆಕೆಯ ಕೂದಲು ನೆಲವರೆಗೂ ಇತ್ತು. ಆಕೆ ನಿಧಾನವಾಗಿ ರಾಮಪ್ಪ ಕಡೆ ನಡೆಯತೊಡಗಿದಳು. ಭಯಾನಕ ನಗು. ರಾಮಪ್ಪ ನಡುಗುತ್ತಾ ಹೇಳಿದ, ನೀವ್ಯಾರು? ಅಷ್ಟರಲ್ಲಿ ಆ ಹೆಂಗಸು ತಲೆ ಎತ್ತಿ ನೋಡಿದಳು.
ಆಕೆಯ ಕಣ್ಣುಗಳು ಕೆಂಪಾಗಿ ಹೊಳೆಯುತ್ತಿದ್ದವು. ಆಕೆ ನಿಧಾನವಾಗಿ ನಗಲು ಶುರು ಮಾಡಿದಳು. ಆ ನಗು ಕಾಡಿನೊಳಗೆ ಪ್ರತಿಧ್ವನಿಸಿತು. ಎತ್ತುಗಳು ಭಯದಿಂದ ಜೋರಾಗಿ ಕಿರುಚಿದವು. ಅಮ್ಮೋ ಎಂದು ರಾಮಪ್ಪ ಕೂಗಿದ. ಅವನು ಎತ್ತುಗಳನ್ನು ಹೊಡೆಯುತ್ತಾ ಹೇಳಿದ, ಬೇಗ ಓಡು, ಬೇಗ ಓಡು. ಎತ್ತುಗಳು ಓಡತೊಡಗಿದವು. ಎತ್ತಿನ ಬಂಡಿ ಜೋರಾಗಿ ಕಾಡಿನ ದಾರಿಯಲ್ಲಿ ಓಡತೊಡಗಿತು. ಇನ್ನೂ ದೊಡ್ಡ ಭಯ. ರಾಮಪ್ಪ ಹಿಂದೆ ತಿರುಗಿ ನೋಡಿದ. ಆ ಹೆಂಗಸು ಅವರ ಹಿಂದೆ ಬರುತ್ತಿದ್ದಳು. ಆದರೆ ಅವಳು ನಡೆಯುತ್ತಿರಲಿಲ್ಲ. ನೆಲಕ್ಕೆ ತಾಗದೆ ಗಾಳಿಯಲ್ಲಿ ತೇಲುತ್ತಿದ್ದಳು. ರಾಮಪ್ಪ ಭಯದಿಂದ ಕಣ್ಣು ಮುಚ್ಚಿಕೊಂಡನು. ದೇವರೇ ಕಾಪಾಡು. ಅಷ್ಟರಲ್ಲಿ ಎತ್ತಿನ ಬಂಡಿ ಏಕಾಏಕಿ ಕಲ್ಲಿಗೆ ತಗುಲಿ ಜೋರಾಗಿ ಅಲುಗಾಡಿತು. ರಾಮಪ್ಪ ಬಂಡಿಯಿಂದ ಕೆಳಗೆ ಬಿದ್ದ. ಅವನು ಕಣ್ಣು ತೆರೆದಾಗ ಅವನ ಮುಂದೆ ಆ ಹೆಂಗಸು ನಿಂತಿದ್ದಳು. ಆಕೆ ನಿಧಾನವಾಗಿ ಕೇಳಿದಳು, ನನ್ನನ್ನು ಗುರುತಿಸಲಿಲ್ಲವೇ? ರಾಮಪ್ಪ ನಡುಗುತ್ತಿದ್ದ. ಯಾರು ನೀವು? ನಾನು ಈ ಕಾಡಿನಲ್ಲಿ ಸತ್ತವಳು. ಗಾಳಿ ಇನ್ನಷ್ಟು ಜೋರಾಗಿ ಬೀಸಿತು. ಆಕೆ ಮತ್ತೆ ಜೋರಾಗಿ ನಗಲು ಶುರು ಮಾಡಿದಳು. ಅದ್ಭುತ ರಕ್ಷಣೆ. ಅಷ್ಟರಲ್ಲಿ ದೂರದಲ್ಲಿ ದೇವಾಲಯದ ಗಂಟೆ ಶಬ್ದ ಕೇಳಿಸಿತು. ಟನ್ ಟನ್ ಟನ್. ಆ ಶಬ್ದ ಕೇಳುತ್ತಿದ್ದಂತೆಯೇ ಆ ಹೆಂಗಸು ಹಠಾತ್ ಕೋಪದಿಂದ ಕೂಗಿದಳು. ಇಲ್ಲ. ಆಕೆ ನಿಧಾನವಾಗಿ ಹೊಗೆಯಾಗಿ ಕಾಣೆಯಾಗತೊಡಗಿದಳು. ರಾಮಪ್ಪ ನೆಲದಲ್ಲಿ ಕುಳಿತು ನಡುಗ್ತಿದ್ದ. ಸ್ವಲ್ಪ ಸಮಯದ ನಂತರ ಎಲ್ಲವೂ ಮೌನ ಆಯಿತು. ಮುಂದಿನ ಬೆಳಗ್ಗೆ ಹಳ್ಳಿಯ ಜನರು ಕಾಡಿನ ದಾರಿಯಲ್ಲಿ ರಾಮಪ್ಪನನ್ನು ಕಂಡರು. ಅವನು ನಡುಗ್ತಿದ್ದ. ರಾಘವ ಕೇಳಿದ, ಏನಾಯ್ತು ರಾಮಪ್ಪ? ರಾಮಪ್ಪ ನಿಧಾನವಾಗಿ ಹೇಳಿದ, ನಾನು ನಿಜವಾದ ದೆವ್ವ ನೋಡಿದ್ದೇನೆ. ಆ ದಿನದಿಂದ ರಾಮಪ್ಪ ಎಂದಿಗೂ ಅಮಾವಾಸ್ಯೆಯ ರಾತ್ರಿ ಆ ದಾರಿಯಲ್ಲಿ ಹೋಗಲಿಲ್ಲ. ಹಳ್ಳಿಯ ಜನರು ಇಂದಿಗೂ ಹೇಳುತ್ತಾರೆ, ಅಮಾವಾಸ್ಯೆಯ ರಾತ್ರಿ ಆ ಕಾಡಿನ ದಾರಿಯಲ್ಲಿ ಹೋಗಿದ್ರೆ ಬಿಳಿ ಸೀರೆಯಲ್ಲಿರುವ ಒಂದು ಹೆಂಗಸು ದಾರಿಯ ಮಧ್ಯದಲ್ಲಿ ಕಾಣಿಸುತ್ತದೆ ಎಂದು.